ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ನೆಕ್ಸ್ಟ್ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಡೆ ಭದ್ರ ಮತ್ತೆ ದೇವಯ್ಯನಿ ಅರೆಸ್ಟ್ ಆಗ್ತಾರೆ, ಯಾವ ರೀತಿ ಸಿಗಾಕೊಳ್ತಾರೆ, ಏನೆಲ್ಲ ಆಗುತ್ತೆ ಅಂತ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಫ್ರೆಂಡ್ಸ್, ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಲ್ಲ ಹಾಗೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಸತ್ಯನ ಭೂಮಿನ ಇಲ್ಲಿಂದ ಹೇಗಾದ್ರೂ ಮಾಡಿ ಇಲ್ಲಿಂದನೇ ಕಳ್ಸ್ಬಿಡಕ್ಕೆ ವ್ಯವಸ್ಥೆ ಮಾಡು ಸತ್ಯನ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ ತುಂಬಾನೇ ಸತ್ಯಣ್ಣನ ಹತ್ರ ಕೇಳ್ಕೊತಿರ್ತಾರೆ. ಅಂದ್ರೆ ತಿರ್ಗಾ ಆಗ ಈ ಕಡೆ ಸತ್ಯಣ್ಣಂಗೆ ತುಂಬಾನೇ ಆಶ್ಚರ್ಯ ಆಗತ್ತೆ. ಏನೋ ಅಜಿತ ಈ ರೀತಿ ಹೇಳ್ತಿದ್ಯಾ, ನಿನ್ಗೆ ಭೂಮಿನ ಬಿಟ್ಟು ಬದುಕೋದಕ್ಕೆ ಆಗುತ್ತಾ? ಭೂಮಿನ ಇಷ್ಟು ಬೇಗ ಕಳ್ಕೊಳ್ಳೋದಕ್ಕೆ ನೀನ್ ತಯಾರಾಗಿದ್ಯಾ? ಭೂಮಿನ ಬಿಟ್ಟು ಬದುಕ್ತೀಯಾ ಅಂತ ಈ ಕಡೆ ಸತ್ಯಣ್ಣ ಕೂಡ ಪ್ರಶ್ನೆ ಮಾಡ್ತಿರ್ತಾರೆ. ಆದ್ರೆ ಈ ಕಡೆ ಅಜಿತ್ ಮಾತ್ರ ಒಂದೇ ಸಮನೆ ಗೊಳೋ ಅಂತ ಅಳ್ತಿರ್ತಾನೆ. ಯಾಕಂದ್ರೆ ಈ ಕಡೆ ಅಜಿತ್ನ್ಗೆ ಭೂಮಿನ ಬಿಟ್ಟು ಬದುಕೋದಕ್ಕಂತೂ ಸಾಧ್ಯನೇ ಇರಲ್ಲ. ಆದ್ರೆ ವಿಧಿ ಇಲ್ಲ. 1 ವರ್ಷದ ಒಪ್ಪಂದದ ಮದುವೆ ಗಡುವು ಮುಗ್ದೋಗಿರೋದ್ರಿಂದ ಈಗ ಹೇಗಾದ್ರೂ ಮಾಡಿ ಭೂಮಿನ ಬಿಟ್ಕೊಡ್ಲೇಬೇಕಾಗಿದೆ. ಈಗ ನಿಂಗವನ್ ಮನೇಲಿದ್ದಾಗ್ಲೇನೆ ಭೂಮಿನ ಹೇಗಾದ್ರೂ ಇಲ್ಲಿಂದನೇ ಕಳಿಸ್ಬಿಟ್ರೆ ಎಲ್ಲ ಸರಿ ಆಗ್ಬಹುದು ಅಂತ ಹೇಳ್ಬಿಟ್ಟು ಅಜಿತ್ ಒಂದು ಮನಸ್ಸಲ್ಲಿ ಲೆಕ್ಕಾಚಾರ ಹಾಕೊಂಡಿರ್ತಾನೆ. ಇಲ್ಲಾಂದ್ರೆ ಇಲ್ಲಿಂದ ಮತ್ತೆ ಮನೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿಂದ ಮತ್ತೆ ಭೂಮಿಗೆ ವಿದಾಯ ಹೇಳ್ಬೇಕಂದ್ರೆ ಅಜಿತನ್ ಕೈಲಂತೂ ಸಾಧ್ಯನೇ ಆಗ್ತಿರಲ್ಲ. ಭೂಮಿನ ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತಾನೆ ಹೇಳ್ಬೋದು. ಅಜಿತ, ಸ್ವಲ್ಪ ಟೈಮ್ ಕೊಡೋ, ನಾನು ಎಲ್ಲ ಕೂಡ ಸರಿ ಮಾಡ್ತೀನಿ, ನನ್ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಹೇಳಿ ಎಷ್ಟೇ ಸತ್ಯನ ಕನ್ವಿನ್ಸ್ ಮಾಡಿದ್ರು ಕೂಡ ಈ ಕಡೆ ಅಜಿತನ್ಗೆ ನಂಬಿಕೆ ಬರ್ತಿರಲ್ಲ ಭೂಮಿ ಮೇಲೆ. ಭೂಮಿನೇ ತಾನು ಬಿಟ್ಟು ಹೋಗೋದಕ್ಕೆ ರೆಡಿ ಆಗಿದ್ದಾಳೆ ಅಂತ ಹೇಳಿ ಅಜಿತ್ ಅನ್ಕೊಂಡಿರ್ತಾನೆ. ಹಾಗಾಗಿ ಅಜಿತ್ ಒಳಗೊಳಗೆ ತುಂಬಾ ನೋವನ್ನ ಪಡ್ತಿರ್ತಾನೆ. ಕೊನೆಗೂ ಸತ್ಯನ ತುಂಬಾನೇ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ದಿನ ಟೈಮ್ ಕೊಡು, ಖಂಡಿತವಾಗ್ಲೂ ಭೂಮಿ ನಿನ್ ಜೊತೆನೆ ಇರೋ ತರ ನಾನ್ ಮಾಡ್ತೀನಿ ಅಂದಕ್ಕೆ ಕೊನೆಗೂ ಸತ್ಯಣ್ಣನ ಮಾತನ್ನ ಕೇಳಿ ಅಜಿತ್ ಓಕೆ ಅಂತ ಹೇಳ್ಬಿಡ್ತಾನೆ. ಇನ್ನೊಂದ್ ಕಡೆ ಮನೆಯಲ್ಲಿ ಶ್ರವಣ್ ತುಂಬಾನೇ ಫೀಲಿಂಗ್ ಮಾಡ್ಕೊಂತಿರ್ತಾರೆ. ಅಂದ್ರೆ ನಾರ್ಮಲ್ ಆಗಿ ಅಜಿತ ನಿಂಗವನ್ ಹತ್ರ ಮಾತಿಗಾಗೇನೆ ಭೂಮಿಗೆ ಡೈವೋರ್ಸ್ ಕೊಟ್ಬಿಟ್ಟು ಮನಸ್ವಿನಿನೇ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಾನೆ ನಿಂಗವನ್ ಹತ್ರ. ಈ ಮಾತು ಶ್ರವಣನ್ ತಲೆಗೆ ಹೋಗಿರತ್ತೆ. ಅಲ್ಲ, ಅಜಿತ ಭೂಮಿನ ತುಂಬಾನೇ ಪ್ರೀತಿ ಮಾಡ್ತಾನಲ್ವಾ, ಮತ್ತ್ಯಾಕೆ ಅತ್ತೆ ಹತ್ರ ಅಜಿತ ಆ ರೀತಿ ಹೇಳ್ದ? ಭೂಮಿಗೆ ಡಿವೋರ್ಸ್ ಕೊಟ್ಬಿಟ್ಟು ಮನಸ್ವಿನಿನೇ ಮದ್ವೆ ಆಗ್ತೀನಿ ಅಂತ ಯಾಕೆ ಹೇಳಿರ್ಬೋದು? ಅಂದ್ರೆ ನಾವೆಲ್ಲರೂ ಕೂಡ ಭೂಮಿನ ಮನಸ್ವಿನಿ ಅಂತ ಹೇಳಿದ್ವಲ್ವಾ, ಅದಕ್ಕೇನಾದ್ರೂ ಹೇಳಿರ್ಬೋದಾ? ಅಥವಾ ಅವ್ರಿಬ್ರು ಮಧ್ಯೆ 1 ವಾರ ಗ್ಯಾಪ್ ಆಯ್ತಲ್ವಾ, ಅದಕ್ಕೇನಾದ್ರೂ ಬೇಜಾರಾಗ್ಬಿಟ್ಟು ಆತರ ಹೇಳಿರ್ಬೋದಾ? ಅಲ್ಲ, ಭೂಮಿನ ತುಂಬಾನೇ ಪ್ರೀತಿ ಮಾಡ್ತೇನೆ ಅಜಿತ, ಯಾಕೆ ಅಜಿತ ಈ ತರ ಹೇಳ್ಬಿಟ್ಟ ಅಂತ ಹೇಳ್ಬಿಟ್ಟು ಶ್ರವಣನ್ ತಲೆನಲ್ಲಿ ಕೊರಿತಿರುತ್ತೆ. ಅಂದ್ರೆ ಭೂಮಿ ಮತ್ತೆ ಅಜಿತ್ ಬೇರೆ ಬೇರೆ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಶ್ರವಣ್ ತಲೆನಲ್ಲಿ ಕೊರಿತಾ ಇರುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿಗೆ ರಮಣ್ ಬರ್ತಾರೆ. ಆಗ ಈ ಕಡೆ ಶ್ರವಣ್ ರಾಮ್ ಹತ್ರ ಎಲ್ಲ ಕೂಡ ಹೇಳ್ಕೊತಿರ್ತಾರೆ. ಬಾವಾ, ಅಜಿತ್ ಯಾವ ಕಾರಣಕ್ಕೋಸ್ಕರ ಈ ತರ ಹೇಳಿರ್ಬೋದು? ಭೂಮಿಗೆ ಡಿವೋರ್ಸ್ ಕೊಟ್ಬಿಟ್ಟು ಮನಸ್ವಿನಿನ ಮದ್ವೆ ಆಗೋಕ್ ನಾನ್ ರೆಡಿ ನಿಂಗವ್ವ ಅಂತ ಹೇಳ್ಬಿಟ್ಟು ಯಾಕೆ ಹೇಳಿರ್ಬೋದು? ಹಾಗೆ ಹೀಗೆ ಅಂತ ಶ್ರವಣ್ ಮತ್ತೆ ರಾಮ್ ಹತ್ರ ಕೇಳ್ಕೊತಿರ್ತಾನೆ. ಆಗ ರಾಮ್ ಕೂಡ ಅಲ್ಲ ಕಣೋ ಶ್ರವಣ, ಸ್ವಲ್ಪ ದಿನದಿಂದ ಬೇರೆ ಬೇರೆ ಇದ್ರಲ್ವಾ, ಅದಕ್ಕೆ ಸುಮ್ನೆ ಏನಾದ್ರು ಹೇಳಿರ್ಬೋದೇನೋ ಅಂತ ಹೇಳ್ಬಿಟ್ಟು ಈ ಕಡೆ ರಾಮ್ ಕೂಡ ಹೇಳ್ತಿರ್ತಾರೆ. ಹೀಗೆ ಭಾವ ನೆಂಟ ಡಿಸ್ಕಷನ್ ಮಾಡ್ತಿರುವಾಗ ಒಂದ್ ಕೆಲ್ಸ ಮಾಡೋಣ ಬಾವಾ, ಇವತ್ ರಾತ್ರಿ ಅಜಿತ್ ಮತ್ತೆ ಭೂಮಿನ ಒಂದೇ ರೂಮ್ ಅಲ್ಲಿ ಬಿಡೋಣ. ಹೀಗಾದ್ರೂ ಮಾಡಿ ಅತ್ತೆಗೆ ಗೊತ್ತಿಲ್ದರ ಹಾಗೆ ಅಜಿತ್ ಮತ್ತೆ ಭೂಮಿನ ಒಂದೇ ರೂಮ್ ಅಲ್ಲಿ ಮಲ್ಗೋತರ ಮಾಡೋಣ. ಆಗ ಅವರಿಬ್ರು ಮುಕ್ತವಾಗಿ ಮಾತಾಡ್ಕೋಬಹುದು. ಅವರಿಬ್ರು ಮಧ್ಯೆ ಏನೇ ಕೂಡ ಡಿಸ್ಟೆನ್ಸ್ ಇದ್ರೂ ಕೂಡ ಅವರಿಬ್ರು ಮಾತಾಡಿ ಬಗೆಹರಿಸ್ಕೊಂಡ್ಲಿ. ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಶ್ರವಣ್ ಹೇಳ್ತಿರ್ತಾರೆ. ಇದೆಲ್ಲ ಒಂದು ಸನ್ನಿವೇಶ ಆದ್ಮೇಲೆ ಮತ್ತೆ ಸತ್ಯಣ್ಣ ಮತ್ತೆ ನಚಿಕೇತ್ನ ಶ್ರವಣ್ ಕರೀತಾರೆ. ಬಂದ್ಬಿಟ್ಟು ಏನ್ ಮಾವ ಅಂತ ನಚಿಕೇತ್ ಕೇಳ್ತಾರೆ. ಹಾಗೆ ಸತ್ಯಣ್ಣ ಕೂಡ ಬರ್ತಾರೆ. ಏನಾಯ್ತು, ಏನ್ ಕರ್ದಿದ್ದು ಅಂತ ಕೇಳ್ತಿರುವಾಗ ಇವತ್ ರಾತ್ರಿ ಒಂದ್ ಕೆಲ್ಸ ಆಗ್ಬೇಕು, ಅಜಿತ್ ಮತ್ತೆ ಭೂಮಿನ ಒಂದೇ ರೂಮ್ ಅಲ್ಲಿ ಮಲ್ಗೋ ತರ ಮಾಡ್ಬೇಕು. ಹೀಗಾದ್ರೂ ಒಂದು ಪ್ಲಾನ್ ಮಾಡ್ಬಿಟ್ಟು ಅಜಿತನ್ಗೆ ಹಾಲ್ ಕೊಡೋ ತರ ಭೂಮಿನ ಕಳ್ಸೋ ತರ ಮಾಡ್ಬೇಕು. ಹೀಗಾದ್ರೂ ಮಾಡಿ ಇವತ್ತಿನ ರಾತ್ರಿ ಅಜಿತ್ ಮತ್ತೆ ಭೂಮಿ ಒಂದೇ ರೂಮ್ ಅಲ್ಲಿ ಮಲ್ಗೋ ತರ ಮಾಡ್ಲೇಬೇಕು. ಒಟ್ಟಾರೆಯಾಗಿ ಅಜಿತ್ ಮತ್ತೆ ಭೂಮಿನ ಇವತ್ತಿನ ದಿನ ರಾತ್ರಿ ಇಬ್ರು ಕೂಡ ಒಂದೇ ರೂಮ್ ಅಲ್ಲಿ ಮಲ್ಗೋ ತರ ಮಾಡ್ಬೇಕು ಅಂದಾಗ ಈ ಕಡೆ ನಚಿಕೇತ್ ಮತ್ತೆ ಸತ್ಯಣ್ಣ ಐ ಆಮ್ ರೆಡಿ ಅಂತ ಹೇಳ್ತಾರೆ. ಈ ಕಡೆ ಸತ್ಯಣ್ಣಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ. ದೇವ್ರೆ, ಹೇಗಾದ್ರೂ ಸರಿ ಅಜಿತ್ ಮತ್ತೆ ಭೂಮಿ ಒಂದಾದ್ರೆ ಸಾಕಪ್ಪ ದೇವ್ರೆ ಅಂತ ಸತ್ಯಣ್ಣ ಮನ್ಸಲ್ಲೇ ಒಂದು ಸ್ಕೆಚ್ ಅನ್ನ ಹಾಕ್ತಿರ್ತಾರೆ, ಖುಷಿ ಪಡ್ತಿರ್ತಾರೆ. ಒಟ್ಟಾರೆಯಾಗಿ ಎಲ್ರು ಸೇರಿ ಇದರ ಒಂದು ಪ್ಲಾನ್ ಅನ್ನ ಮಾಡ್ಕೋತಾರೆ. ಈ ಕಡೆ ಭೂಮಿನ ಶ್ರವಣ್ ಕರೀತಾರೆ. ಆಗ ಭೂಮಿ ಬಂದ್ಬಿಟ್ಟು ಏನ್ ಸಾಹೇಬ್ರೆ ಅಂತ ಕೇಳ್ತಿರ್ತಾಳೆ. ಭೂಮಿ, ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕು. ಯಾಕೋ ಅಜಿತ್ಗೆ ನಿನ್ ಮೇಲೆ ಯಾಕೋ ಬೇಜಾರಾಗಿದೆ ಅಂತ ನನಗನ್ನಿಸ್ತಿದೆ. ಯಾಕಂದ್ರೆ ನಾನು ನಿನ್ನ ಮನಸ್ವಿನಿ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಹೇಳಿದೀವಲ್ವಾ, ಅದೇ ಕಾರಣಕ್ಕೋಸ್ಕರ ನಿನ್ ಮೇಲೆ ಏನಾದ್ರು ಅಜಿತ್ ಬೇಜಾರ್ ಮಾಡ್ಕೊಂಡಿರ್ಬೋದು ಅಂತ ನನಗನ್ನಿಸ್ತಿದೆ. ನಾವೆಲ್ಲರೂ ಸೇರಿ ನಿಮ್ಮಿಬ್ರನ್ನ ದೂರ ಮಾಡಿದೀವಿ ಅಂತ ಅವನಿಗೆ ಏನಾದ್ರು ಬೇಜಾರಾಗಿರ್ಬೋದೋ ಏನೋ. ಅದಕ್ಕೋಸ್ಕರ ನೀನೊಂದ್ ಕೆಲ್ಸ ಮಾಡ್ಬೇಕು, ಅಜಿತನ್ ರೂಮಿಗೆ ಹೋಗಿ ನೀನೇ ತಗೊಂಡೋಗಿ ಹಾಲ್ ಕೊಡ್ಬೇಕು ಅಂತ ಶ್ರವಣ್ ಹೇಳಿದಾಗ ಯಾಕೆ ಸಾಹೇಬ್ರೆ ಅಂತ ಈ ಕಡೆ ಭೂಮಿ ಕೂಡ ಕೇಳ್ತಿರ್ತಾಳೆ. ನಿನ್ಗೆ ಗೊತ್ತಾಗಲ್ಲ, ನಾನು ಹೇಳಿದಷ್ಟು ಕೇಳು ಅಂತ ಹೇಳಿದಾಗ ಅದಾದ ನಂತರ ಭೂಮಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಜಿತನ್ಗೆ ಹಾಲ್ ತಗೊಂಡ್ ಹೋಗೋದಕ್ಕೆ ಅಂತ ರೂಮ್ ಹತ್ರ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ಸತ್ಯಣ್ಣ ಮತ್ತೆ ನಚಿಕೇತ ಆ ರೂಮ್ ಅನ್ನ ಇಬ್ರಿಗೂ ಕೂಡ ರೆಡಿ ಮಾಡಿಟ್ಟಿರ್ತಾರೆ. ಇನ್ನೇನು ಅಜಿತ್ ಕೂಡ ಎಂಟ್ರಿ ಆಗ್ತಾರೆ. ಈ ಕಡೆ ಭೂಮಿ ಕೂಡ ಹಾಲ್ ತಗೊಂಡು ಅಜಿತನ್ ರೂಮ್ ಹತ್ರ ಹೋಗ್ತಿರ್ತಾರೆ. ಸತ್ಯಣ್ಣ ಮತ್ತೆ ನಚಿಕೇತ್ನ ನೋಡ್ಬಿಟ್ಟು ಈ ಕಡೆ ಅಜಿತ್ ನೀವೇನ್ರು ಮಾಡ್ತಿದ್ದೀರಾ ಇಲ್ಲಿ ಅಂತ ಕೇಳ್ತಾರೆ. ನಡಿ ನಡಿ ಎಲ್ಲ ಗೊತ್ತಾಗುತ್ತೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಾಗೆ ಸ್ಮೈಲ್ ಮಾಡ್ತಿರ್ತಾರೆ. ಈ ಕಡೆ ಸತ್ಯಣ್ಣ ಮತ್ತೆ ನಚಿಕೇತು ಚಾಪೆ ದಿಂಬುನೆಲ್ಲ ತಗೊಂಡು ಅಜಿತನ್ ರೂಮ್ ಇಂದ ಆಚೆ ಹೋಗ್ತಿರ್ತಾರೆ. ಯಾಕಂದ್ರೆ ಇಷ್ಟ ದಿನ ಅಜಿತನ್ ಜೊತೆಗೆ ಸತ್ಯಣ್ಣ ಮತ್ತೆ ನಚಿಕೇತ್ ಕೂಡ ಮಲ್ಕೋತಾರಲ್ವಾ. ಆದ್ರೆ ಇವತ್ತಿನ ದಿನ ಅಜಿತನ್ ಒಬ್ಬನ್ನೇ ಬಿಟ್ಬಿಟ್ಟು ಈ ಕಡೆ ನಚ್ಚಿ ಮತ್ತೆ ಸತ್ಯಣ್ಣ ಇಬ್ರು ಕೂಡ ಚಾಪೆ ದಿಂಬನ್ನ ತಗೊಂಡು ಆಚೆ ಹೋಗ್ತಿರುವಾಗ ನೀವೆಲ್ರೂ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಎಲ್ಲ ಭೂಮಿ ಹೇಳ್ತಾಳೆ ಅಂತ ನಗಾಡ್ಕೊಂಡು ಇಬ್ರು ಕೂಡ ಅಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಭೂಮಿ ಒಳಗಡೆ ಹಾಲ್ ತಗೊಂಡು ಹೋಗ್ತಾಳೆ ಸಾಹೇಬ್ರಿಗೆ ಕೊಡ್ಲಿಕ್ಕೆ ಅಂತ. ಆಗ ಭೂಮಿ ಒಳಗಡೆ ಬಂದು ಅಜಿತ್ ಸಾಹೇಬ್ರಿಗೆ ಹಾಲ್ ಕೊಡುವಾಗ ಅಜಿತನ್ಗೆ ಆಗ ಗೊತ್ತಾಗತ್ತೆ, ಓಹೋ, ನಚ್ಚಿ ಮತ್ತೆ ಸತ್ಯಣ್ಣ ಭೂಮಿ ಒಳಗಡೆ ಬರೋದಕ್ಕೋಸ್ಕರ ಇಷ್ಟೆಲ್ಲ ಪ್ಲಾನ್ ಮಾಡಿದ. ಅಂದ್ರೆ ಭೂಮಿ ಇವತ್ತು ಇಲ್ಲೇ ನನ್ ಜೊತೆನೆ ಇರೋ ತರ ಪ್ಲಾನ್ ಮಾಡಿರ್ಬೋದು ಅಂತ ಹೇಳಿ ಅಜಿತ್ಂಗ್ ಗೊತ್ತಾಗತ್ತೆ. ಭೂಮಿ ಒಳಗಡೆ ಹೋಗಿದ ತಕ್ಷಣ ಅಜಿತ್ಂಗೆ ಏನೋ ಸಿಕ್ಕಾಬಟ್ಟೆ ಖುಷಿ ಆಗ್ತಿರತ್ತೆ. ಒಬ್ರನ್ನೊಬ್ರು ನೋಡ್ಕೋತಿರ್ತಾರೆ.
ಈ ಕಡೆ ಭೂಮಿಗೆ ಏನ್ ಕಮ್ಮಿ ಇಲ್ಲ, ಭೂಮಿನೂ ಕಮ್ಮಿ ಇಲ್ಲ. ಅಜಿತ್ ನೋಡ್ತಾ ಹಾಗೆ ಕಳ್ದೋಗ್ಬಿಡ್ತಾಳೆ. ಈ ಕಡೆ ಅಜಿತ್ನು ಕೂಡ ಭೂಮಿ ಮುಖನೇ ನೋಡ್ತಿರ್ತಾನೆ. ಈ ಕಡೆ ಭೂಮಿ ಅಜಿತನ ಒಳ್ಳೆ ನುಂಗ ತರ ನೋಡ್ತಿರ್ತಾಳೆ. ಅದನ್ನೆಲ್ಲ ಈ ಕಡೆ ಅಜಿತ್ ಕೂಡ ಅಬ್ಸರ್ವ್ ಮಾಡ್ತಿರುವಾಗ, ಭೂಮಿ ಯಾಕೆ ಈ ತರ ನೋಡ್ತಿದ್ಯಾ, ಇವತ್ತು ಸ್ಪೆಷಲ್ ಆಗಿ ನೋಡ್ತಿದ್ಯಲ್ಲ ಅಂತ ಕೇಳಿದಾಗ, ಸಾಹೇಬ್ರೆ ಯಾಕೋ ಗೊತ್ತಿಲ್ಲ ಸಾಹೇಬ್ರೆ, ನೀವ್ ಇವತ್ತು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೋಡೋದಿಕ್ಕೆ, ನಿಮ್ ಸ್ಮೈಲ್ ಕೂಡ ತುಂಬಾ ಚೆನ್ನಾಗಿದೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೊಗಳ್ತಿರ್ತಾಳೆ. ಆಗ ಈ ಕಡೆ ಅಜಿತ್ ಏನ್ ಕಮ್ಮಿನಾ, ಭೂಮಿ ನೀನು ಕೂಡ ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ, ನಿನ್ ನಗು ಅಂತೂ ಆಸಮ್ ಭೂಮಿ ಅಂತ ಹೇಳಿ ಈ ಕಡೆ ಅಜಿತ್ ಕೂಡ ಭೂಮಿನ ಹೊಗಳ್ತಿರ್ತಾನೆ. ಒಬ್ರಿಗೊಬ್ರು ಹೀಗೆ ಹಾಗೆ ಒಂಥರ ಮನಸ್ ಬಿಚ್ಚಿ ಮಾತಾಡೋದಕ್ಕೆ ರೆಡಿ ಆಗ್ತಾರೆ. ಇನ್ನೇನು ಇಬ್ರು ಕೂಡ ಕಳ್ದೋಗಿದ್ದಾರೆ. ಅದಾದ ನಂತರ ಭೂಮಿ ಎಚ್ಚೆತ್ಕೊಳ್ತಾಳೆ. ಸಾಹೇಬ್ರೆ ಅದು ಏನೋ ಹೇಳ್ಬೇಕಾಗಿತ್ತು ಅಂದಾಗ, ಏನ್ ಭೂಮಿ ಹೇಳು ಅಂತ ಹೇಳ್ತಿರ್ತಾರೆ. ನಮ್ದು ಕಾಂಟ್ರಾಕ್ಟ್ ಮದ್ವೆ ಅವಧಿ ಮುಗ್ದೋಯ್ತಾ ಬಂತಲ್ಲ ಸಾಹೇಬ್ರೆ, ಮತ್ತೆ ನಾವಿಬ್ರು ಬೇರೆ ಆಗ್ಬೇಕಲ್ಲ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಕೇಳ್ತಿರ್ತಾಳೆ. ಅಂದ್ರೆ ಅಜಿತ್ ಬಾಯಿನಲ್ಲಿ ಏನಾದ್ರೂ ಬರುತ್ತೇನೋ, ಬಿಟ್ಟು ಹೋಗ್ಬೇಡ ಅಂತ ಏನಾದ್ರೂ ಬರ್ಬೋದೇನೋ ಅಂತ ಒತ್ತಿ ಒತ್ತಿ ಕೇಳ್ತಿರ್ತಾಳೆ. ಈ ದಡ್ ನನ್ ಮಗ ಅಜಿತನ್ಗೆ ಏನು ಅರ್ಥ ಆಗ್ತಿರಲ್ಲ. ಈ ಕಡೆ ಅಜಿತನ್ ಪ್ರೀತಿ ಭೂಮಿಗೆ ಅರ್ಥ ಆಗ್ತಿರಲ್ಲ, ಭೂಮಿ ಪ್ರೀತಿ ಅಜಿತನ್ಗೆ ಅರ್ಥ ಆಗ್ತಿರಲ್ಲ. ಇಬ್ರು ಪೆದ್ರು ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ದೇವಯಾನಿ ಇದ್ದವಳು ಭದ್ರನ್ಗೆ ಕಾಲ್ ಮಾಡ್ತಾಳೆ, ಎಲ್ಲ ರೆಡಿ ಆಯ್ತಾ ಅಂತ ಹೇಳ್ಬಿಟ್ಟು. ಅಂದ್ರೆ ಇಲ್ಲಿ ಬೆಳಕಾದ್ರೆ ಭೂಮಿ ವ್ರತ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಹುತ್ತದ ಹತ್ರ ಹೋಗ್ತಾಳಲ್ವಾ, ಅಲ್ಲಿ ಒಂದು ವಿಷದ ಹಾವನ್ನ ತರೋದಕ್ಕೆ ಭದ್ರನಿಗೆ ಹೇಳಿರ್ತಾಳೆ. ಆಗ ಈ ಕಡೆ ಭದ್ರ ಹೇಳ್ತಾನೆ, ಹೌದು ಮೇಡಮ್ ರೆಡಿ ಇದೆ, ಸ್ವಲ್ಪ ಕಷ್ಟ ಆಯ್ತು, ಈಗ ಒಂದು ಅರೇಂಜ್ ಮಾಡ್ಕೊಂಡಿದೀನಿ, ನೀವ್ ಅದ್ರ ಬಗ್ಗೆ ಏನು ವರಿ ಮಾಡ್ಬೇಡಿ ಮೇಡಮ್ ಅಂತ ಈ ಕಡೆ ಭದ್ರ ಕೂಡ ಹೇಳ್ತಿರ್ತಾನೆ. ಆ ಹುಡುಗಿ ಪ್ರಾಣ ಹೋಗೋದಂತೂ ಪಕ್ಕ ಅಂತ ಹೇಳಿ ಈ ಕಡೆ ಭದ್ರ ಯಾವಾಗ ಹೇಳ್ತಾನೋ ಆಗ ದೇವಯಾನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರತ್ತೆ. ಇನ್ನೇನು ಭೂಮಿ ಕತೆ ಮುಗ್ದೆ ಹೋಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಬೀಗ್ತಿರ್ತಾಳೆ ದೇವಯಾನಿ. ಇನ್ನೊಂದ್ ಕಡೆ ಹೀಗೆ ಮಾತಾಡ್ಕೊಂಡು ಅಜಿತ ಕೂಡ ಅವ್ನ ಪಾಡಿಗೆ ಅವನು ಮಲಗಿರ್ತಾನೆ. ಈ ಕಡೆ ಭೂಮಿ ತನ್ನ ಪಾಡಿಗೆ ತಾನು ಮಲ್ಕೊಂಡಿರ್ತಾಳೆ. ಭೂಮಿ ಮನ್ಸಲ್ಲೇ ಅನ್ಕೋತಿರ್ತಾಳೆ, ಸಾಹೇಬ್ರೆ ಬೆಳಕಾದ್ರೆ ನಾನು ನಿಮ್ಗೋಸ್ಕರ ವ್ರತ ಮಾಡ್ಬೇಕು, ನನಗೆ ಇವಾಗ ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ ಅಂತ ಮನ್ಸಲ್ಲಿ ಅನ್ಕೋತಿರ್ತಾಳೆ. ಇನ್ನೇನು ಬೆಳಕಾಗತ್ತೆ, 3 ಗಂಟೆಗೆ ಎದ್ದು ಸ್ನಾನಕ್ಕೆಲ್ಲ ರೆಡಿ ಮಾಡ್ಕೊತಾಳೆ. ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕಾಗಿರುತ್ತೆ. ತಣ್ಣೀರಲ್ಲಿ ಸ್ನಾನ ಮಾಡ್ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡೋದಕ್ಕೆ ವ್ರತ ಮಾಡೋದಕ್ಕೆ ಅಂತ ಕುತ್ಕೋತಾಳೆ. ಅಲ್ಲಿಗೆ ಮಯೂರಿ ಕೂಡ ಬರ್ತಾಳೆ. ಮಯೂರಿ ಕಂಪ್ಲೀಟ್ ಆಗಿ ಭೂಮಿಗೆ ಸಹಾಯ ಮಾಡೋದಕ್ಕೆ ಅಂತ ಬಂದಿರ್ತಾಳೆ. ಭೂಮಿ ಎಲ್ಲ ರೆಡಿ ಆಯ್ತಾ ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಮಯೂರಿ ಬಂದು ಕೇಳ್ತಾಳೆ. ಹೌದು ಮಯೂರಿ ಅವರೇ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಅಷ್ಟರಲ್ಲಿಗೆ ನಿಂಗವಜ್ಜಿ ಬಂದ್ಬಿಡದ, ಏನ್ರಿ ನೀವು ಇಷ್ಟೊಂದ್ ಬೆಳಿಗ್ಗೆ ಮುಂಚೆ ಪೂಜೆ ಮಾಡೋದಕ್ಕೆ ಏನೇನೋ ಮಾಡ್ತಿದ್ರಲ್ಲ, ಏನ್ ಕತೆ ಏನು ಎತ್ತ ಅಂತ 10 ಪ್ರಶ್ನೆಗಳನ್ನ ನಿಂಗವಜ್ಜಿ ಕೇಳ್ತಿರ್ತಾಳೆ. ಈ ಕಡೆ ಭೂಮಿಗಂತೂ ನಿಂಗವಜ್ಜಿ ಬಾಯಿಗೆ ಮಾತ್ ಕೊಡೋದಕ್ಕೆ ಸಾಧ್ಯನೇ ಆಗ್ತಿರಲ್ಲ, ಹಾಗೆ ಸೈಲೆಂಟ್ ಆಗ್ಬಿಟ್ಟಳೆ. ಈ ಕಡೆ ಮಯೂರಿ ಇದ್ದವಳು, ಅಜ್ಜಿ ಏನ್ ಗೊತ್ತಾ, ಮನಸ್ಸಿನಿಗೆ ಒಳ್ಳೆ ಹುಡುಗ ಸಿಗ್ಬೇಕು ಅಂತ ವ್ರತ ಮಾಡ್ತಿದ್ದಾಳೆ. ಅದೇ ಮೊನ್ನೆ ಒಬ್ರು ಗುರುಗಳು ಬಂದಿದ್ರಲ್ವಾ, ಅವರು ಒಳ್ಳೆ ಹುಡುಗ ಸಿಗ್ತಾನೆ ವ್ರತ ಮಾಡು ಅಂತ ಹೇಳಿದ್ರೆ, ಅದಕ್ಕೆ ಮನಸ್ಸಿನಿ ವ್ರತ ಮಾಡೋದಕ್ಕೆ ಅಂತ ತಯಾರಿ ಮಾಡ್ಕೊತಿದ್ದಾಳೆ ಅಂತ ಹೇಳ್ಬಿಡ್ತಾಳೆ. ಆಗ ನಿಂಗವಜ್ಜಿ, ಓ ಹೌದಾ, ಒಳ್ಳೇದಾಗ್ಲಿ ಮಗಳೇ, ನಿಂಗೆ ಒಳ್ಳೆ ಹುಡುಗನೇ ಸಿಗ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಕಡೆ ಮಯೂರಿ ಮತ್ತೆ ಭೂಮಿ ಇಬ್ರು ಕೂಡ ನಿಂಗವಜ್ಜಿಯ ಒಂದು ಆಶೀರ್ವಾದವನ್ನ ತಗೋತಾರೆ. ಇನ್ನೇನು ಮಯೂರಿ ಮತ್ತೆ ಭೂಮಿ ಇಬ್ರು ಕೂಡ ಹುತ್ತದ ಹತ್ರ ಪೂಜೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಇನ್ನೇನು ಮಯೂರಿ ಮತ್ತೆ ಭೂಮಿ ಅಲ್ಲಿ ಹೋಗ್ತಿದ್ದಂತೆ ಭದ್ರ ಆಲ್ರೆಡಿ ಹಾವನ್ನ ಬಿಟ್ಟಿರ್ತಾನೆ, ಅಲ್ಲೇ ಕಾಯ್ಕೊಂಡು ನಿಂತಿರ್ತಾನೆ ಸೈಡ್ ಅಲ್ಲಿ. ನೀನು ಭೂಮಿ ಹಾಲ್ ಎರಿಬೇಕು ಹುತ್ತಕ್ಕೆ, ನೀನು ಹಾಲ್ ಎರಿವಾಗ ಹಾವು ಬಂದು ಭೂಮಿ ಕೈಯನ್ನ ಕಚ್ಚಬೇಕು ಅನ್ನೋ ಅಷ್ಟ್ರಲ್ಲಿ ಅಲ್ಲಿಗೆ ಸಡನ್ ಆಗಿ ಅಜಿತ್ ಎಂಟ್ರಿ ಆಗ್ಬಿಡ್ತಾರೆ. ಅಷ್ಟ್ರಲ್ಲಿ ಅಜಿತ್ ಬಂದ್ಬಿಟ್ಟು ಭೂಮಿನ ಎಳ್ಕೊಂಡ್ ಬಿಡ್ತಾನೆ. ಅಂದ್ರೆ ಇನ್ನೇನು ಹಾವು ಕಚ್ಬೇಕು ಅನ್ನೋಷ್ಟ್ರಲ್ಲಿ ಆ ಹಾವನ್ನ ಅಜಿತ್ ನೋಡ್ಬಿಟ್ಟು ಭೂಮಿನ ತರ ಅಂತ ಎಳ್ಕೊಂಡ್ ಬಿಡ್ತಾನೆ. ಇಬ್ರು ಹಂಗೆ ಉರುಳ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಸಡನ್ ಆಗಿ ತಿರುಗಿ ನೋಡಿದಾಗ ಭದ್ರನ ನೋಡ್ಬಿಡ್ತಾನೆ ಅಜಿತ್. ಅಂದ್ರೆ ಇದು ಫ್ರೀ ಪ್ಲಾನ್ ಅಂತ ಹೇಳ್ಬಿಟ್ಟು ಅಜಿತ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಭದ್ರ ಮತ್ತೆ ಅಜಿತ್ಗೆ ಸಿಕ್ಕಾಪಟ್ಟೆ ದೊಡ್ಡ ಫೈಟೇ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನೇನು ಭದ್ರನ್ಗೆ ಚೆನ್ನಾಗಿ ಅಜಿತ್ ಹೊಡೆದ್ಬಿಟ್ಟು ಭದ್ರನ ಅರೆಸ್ಟ್ ಕೂಡ ಮಾಡ್ಬಿಡ್ತಾರೆ. ಏನು ಭದ್ರ ಅರೆಸ್ಟ್ ಆದ್ಮೇಲೆ ಚೆನ್ನಾಗಿ ಹೊಡೆದು ಬಡ್ದು ನಿನ್ ಹಿಂದೆ ಯಾರಿದ್ದಾರೆ ಅಂತ ಹೇಳ್ಬಿಟ್ಟು 10 ಪ್ರಶ್ನೆಗಳನ್ನ ಅಜಿತ್ ಭದ್ರನ್ಗೆ ಕೇಳ್ತಿರ್ತಾನೆ. ಭದ್ರನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಈಗ ನಾನು ದೇವಯಾನಿ ಮೇಡಮ್ ಹೆಸರು ಹೇಳಿಲ್ಲ ಅಂದ್ರೆ ನನ್ನ ಕೊಂದೇ ಹಾಕ್ಬಿಡ್ತಾರೆ, ಇನ್ನೇನು ದೇವಯಾನಿ ಹೆಸರು ಹೇಳೇ ಬಿಡ್ಬೇಕು, ಇಲ್ಲ ಅಂದ್ರೆ ಇವನು ನನ್ನ ಸುಮ್ನೆ ಬಿಡಲ್ಲ ಅಂದ್ಬಿಟ್ಟು ದೇವಯಾನಿ ಹೆಸರು ಹೇಳೇ ಬಿಡ್ತಾನೆ. ಈ ಕಡೆ ಅಜಿತ್ಗಂತೂ ಸಿಕ್ಕಾಬಟ್ಟೆ ಕೋಪ ಬರುತ್ತೆ, ಕೆಂಡ ಮಂಡಲ ಆಗಿರ್ತಾನೆ. ಸೀದಾ ಅಲ್ಲಿಂದ ಅಜಿತ್ ಮನೆಗೆ ಬರ್ತಾನೆ. ಮನೆಗೆ ಬಂದು ಎಲ್ರು ಕೂಡ ಕಿರ್ಚ್ತಾ ಕರಿತಾ ಇರ್ತಾನೆ. ಎಲ್ರು ಕೂಡ ಏನಾಯ್ತು ಏನಾಯ್ತು ಅಂತ ಬಂದು ಹೇಳಿದಾಗ ಅಲ್ಲಿ ನಡೆದಿರುವಂತ ವಿಚಾರ ಎಲ್ಲಾನು ಕೂಡ, ಅಂದ್ರೆ ದೇವಯಾನಿ ಈ ತರ ಮಾಡ್ತಿದ್ದು ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರನು ಕೂಡ ಮನೆಯವ್ರ ಮುಂದೆ ಇಡ್ತಾನೆ ಈ ಕಡೆ ಅಜಿತ್. ಆಗ ಈ ಕಡೆ ದೇವಯಾನಿ ಅಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ, ಗಡಗಡ ಅಂತ ನಡುತ್ತಿರ್ತಾಳೆ. ಹಾಳಾದವನು ಇವನಂತೂ ಸಿಕ್ಕಾಕೊಂಡ, ನನ್ನನ್ನು ಸಿಕ್ಕಾಕ್ಸೆ ಹೋದ್ನಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಭಯದಿಂದ ನಡುತ್ತಿರ್ತಾಳೆ. ಹಾಗಾದ್ರೆ ನನ್ ಮಗಳು ಅಂಜು ಮದ್ವೆ ನಿಂತೋಗುತ್ತಾ, ನಾನೇನಾದ್ರೂ ಅರೆಸ್ಟ್ ಆದ್ರೆ ಅಂಜನ ಮದ್ವೆ ಖಂಡಿತ ಆಗಲ್ಲ, ನನ್ ಮಗಳು ಗತಿ ಏನು. ಈ ಕಡೆ ಭೂಮಿನೇ ಮನಸ್ವಿನಿ ಅನ್ನೋ ವಿಚಾರ ಕೂಡ ಗೊತ್ತಾಗುತ್ತೆ, ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರ್ತಾಳೆ. ಇನ್ನೇನು ದೇವಯ್ಯನ ಅಜಿತ್ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಬರ್ತಿರ್ತಾನೆ. ಈ ಕಡೆ ದೇವಯ್ಯನಿ ಹೇಗಾದ್ರೂ ಎಸ್ಕೇಪ್ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಅನ್ನ ಹಾಕೋತಿರ್ತಾಳೆ. ಬೇರೆ ದಾರಿನೇ ಇಲ್ಲ, ಎಲ್ಲರನ್ನು ಕೂಡ ಎಮೋಷನಲ್ ಫೂಲ್ ಮಾಡಿ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೋತಾಳೆ. ಹಾಗಾದ್ರೆ ದೇವಯ್ಯನಿ ಏನ್ ಪ್ಲಾನ್ ಮಾಡ್ಕೋತಾಳೆ, ಅಜಿತ್ ದೇವಯ್ಯನ ಅರೆಸ್ಟ್ ಮಾಡೋದಿಲ್ವಾ, ಅಜಿತ್ ಮಾತ್ರ ದೇವಯ್ಯನ ಸುಮ್ನೆ ಅಂತೂ ಬಿಡಲ್ಲ. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬಾಯ್.